ವೀಕ್ಷಕರೇ, ಪ್ರತಿನಿತ್ಯ ನಾವು ಒಂದೊಂದು ವಿಚಿತ್ರವಾದಂತ ಘಟನೆಗಳನ್ನ, ಮನ ಕಲಕುವಂತ ಘಟನೆಗಳನ್ನ ನೋಡ್ತಾನೆ ಇರ್ತೀವಿ. ಛತ್ತೀಸ್ಗಢದ ರಾಯಘರ್ನಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಆ ಕರುವನ್ನ ಎಲ್ಲ ಹಸುಗಳು ರಕ್ಷಣೆ ಮಾಡ್ಕೊಂಡಿದ್ದಾವೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಪಡ್ಕೇರ್. ವೀಕ್ಷಕರೇ, ಪ್ರತಿನಿತ್ಯ ನಾವು ಒಂದೊಂದು ವಿಚಿತ್ರವಾದಂತ ಘಟನೆಗಳನ್ನ, ಮನ ಕಲಕುವಂತ ಘಟನೆಗಳನ್ನ ನೋಡ್ತಾನೆ ಇರ್ತೀವಿ. ಇವತ್ತು ಒಂದು ಕಥೆ, ಅಂದ್ರೆ ಒಂದು ಘಟನೆ, ಅದನ್ನ ಕಥೆ ರೂಪದಲ್ಲಿ ಹೇಳ್ತೀನಿ. ಎಲ್ಲಿ ಅಂತ ಅಂದ್ರೆ ಅದು ಛತ್ತೀಸ್ಗಢದ ರಾಯಘರ್ನಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಛತ್ತೀಸ್ಗಢದ ರಾಯಘರ್ ಎನ್ನುವಂತ ಪ್ರದೇಶದಲ್ಲಿ ನಡೆದಿರುವಂತ ಘಟನೆ. ಪುಟ್ಟ ಕರು ಇರುತ್ತೆ. ಆ ಕರುವನ್ನ ಎಲ್ಲ ಹಸುಗಳು ರಕ್ಷಣೆ ಮಾಡ್ಕೊಂಡಿದ್ದಾವೆ. ಇನ್ನೇನು ಬಲಿಯಾಗಿ ಹೋಗ್ಬಿಡುತ್ತೆ, ಅದು ಸತ್ತು ಹೋಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ರಕ್ಷಣೆ ಮಾಡ್ಕೊಂಡಿದ್ದಾವೆ ಹಸುಗಳು. ಹಾಗಾದ್ರೆ ಆ ರಾಯಘರ್ನಲ್ಲಿ ಆಗಿದ್ದೇನು? ಹಾಗಾದ್ರೆ ಆ ಹಸುಗಳು ಆ ಕರುವನ್ನ ಹೇಗೆ ರಕ್ಷಣೆ ಮಾಡಿದ್ವು, ಆ ಕರು ಎಲ್ಲಿ ಸಿಕ್ಕಾಕೊಂಡಿತ್ತು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೋಚಕ ಕಥೆಗಳನ್ನ, ಘಟನೆಗಳನ್ನ ನಾವೆಲ್ಲ ಗಮನಿಸ್ತಾನೆ ಇರ್ತೀವಿ. ಅದೇ ರೀತಿಯಾದಂಥ ಒಂದು ಘಟನೆ ಇದು. ನಿಮಗೆ ಗೊತ್ತೇ ಇದೆ, ಮಾನವ ಸಂಘಜೀವಿ, ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನೋವಾಗ್ಬಿಟ್ರೆ ನಾವೆಲ್ಲ ತಡ್ಕೊಳ್ಳೋದಿಲ್ಲ. ನಮ್ಮ ಅಣ್ಣನಿಗೋ, ತಮ್ಮನಿಗೋ, ತಂಗಿಗೋ, ಅಥವಾ ತಂದೆ ತಾಯಿಗೋ, ಯಾರಿಗೆ ಏನಾದರೂ ಕೂಡ ನಾವು ಓಡ್ ಹೋಗ್ತೀವಿ, ಧಾವಿಸ್ತೀವಿ. ಅವರ ಕಷ್ಟದಲ್ಲಿ ನಾವು ಕೂಡ ಭಾಗಿದಾರನಾಗ್ತೀವಿ. ಅದೇ ರೀತಿಯಾಗಿ ಅಂದ್ರೆ ನಾವೆಲ್ಲ ಬುದ್ಧಿವಂತರು, ನಮಗೆಲ್ಲ ತಿಳುವಳಿಕೆ ಇದೆ. ಹಾಗಾಗಿ ಅವ್ರಿಗೇನು ತೊಂದರೆ ಆಗಬಾರ್ದು, ನಮ್ಮವ್ರನ್ನ ನಾವು ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತೀವಿ. ಅದೇ ರೀತಿಯಾಗಿ ಈ ಮೂಕ ಪ್ರಾಣಿಗಳು ಕೂಡ ತಮ್ಮ ಜೊತೆಗೆ ಹುಟ್ಟಿ ಬೆಳೆದಂತ ಹಸು ಕರುಗಳನ್ನ ಯಾವ ರೀತಿಯಾಗಿ ನೋಡ್ತವೆ, ಯಾವ ರೀತಿಯಾಗಿ ಕಾಪಾಡ್ಕೊಳ್ತವೆ ಅನ್ನೋದಕ್ಕೊಂದು ಉದಾಹರಣೆ ಇದು. ನೀವು ಈ ದೃಶ್ಯದಲ್ಲಿ ನೋಡಬಹುದು. ಸಂಪೂರ್ಣವಾದಂಥ ವಿಡಿಯೋವನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದೀವಿ, ನೋಡಬಹುದು. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಛತ್ತೀಸ್ಗಢದ ರಾಯಘರ್ನಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಏನು ಅಂತ ಅಂದ್ರೆ, ಇಲ್ಲಿ ನಿಮಗೆ ಆ ಘಟನೆ ಮಾತ್ರ ಕಾಣಿಸ್ತಾ ಇದೆ. ಆದರೆ ಹಿಂದಿನ ಅಂದ್ರೆ CCTV ಕ್ಯಾಮ್ರಾ ಏನು ಆ ದೃಶ್ಯ ಸರಿಯಾಗಿದೆಯಲ್ಲ, ಅದರ ಹಿಂದಿನ ಘಟನೆ ಏನಪ್ಪಾ ಅಂತ ಅಂದ್ರೆ, ಒಂದು ರಸ್ತೆಯಲ್ಲಿ ಈ ಹಸು ಕರುಗಳೆಲ್ಲವೂ ಕೂಡ ಮಲ್ಕೊಂಡಿರ್ತವೆ. ಆಗ ಒಂದು ಕಾರು ಬರುತ್ತೆ. ಕಾರು ಬಂದು ಆ ಹಸುವಿನ ಮೇಲೆ ಹಾಯಿಸ್ಕೊಂಡು ಹೋಗ್ಬಿಡುತ್ತೆ. ಅದಾದ ನಂತರ ನಡೆದಿರುವಂತ ಒಂದು ಘಟನೆ ಇದು. ಆ ಕಾರಿನ ಹಿಂದೆ ಕಾರ್ ಹೋಗ್ತಾನೆ ಇರುತ್ತೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕಾರ್ ಹೋಗುವಂತಹ ಸಂದರ್ಭದಲ್ಲಿ ಹಿಂದೆ ಒಂದು ಹಿಂಡು ಹಸುಗಳು ಓಡೋಡ್ ಬರ್ತವೆ. ಏನಪ್ಪ ಇವು ರೊಚ್ಚಿಗೆದ್ ಬಿಟ್ಟಿದಾವ, ಏನಾದ್ರೂ ಸೌಂಡ್ಗೆ ಏನಾದ್ರೂ ಬೆದರಿ ಬಿಟ್ಟಿದಾವ ಅಂತ ನಾವು ಅನ್ಕೊಂಡ್ವಿ. ನೋಡುವಾಗ ಬಂದು ಏಕಾಏಕಿ ಕಾರನ್ನ ಸುತ್ತುವರೆದು ಬಿಡ್ತವೆ. ಆ ಹಸುಗಳು ಕಾರನ್ನ ಸುತ್ತುವರೆದು ನೋಡೋದಕ್ಕೆ ಶುರು ಮಾಡ್ತವೆ ಆ ಕಡೆ ಈ ಕಡೆ. ಆಗ ಕಾರಿನ ಚಾಲಕ ಕಾರನ್ನ ಸ್ಟಾಪ್ ಮಾಡ್ತಾನೆ. ಆತನಿಗೆ ಗೊತ್ತಾಗ್ತಿದೆ ಏನೋ ಆಗಿದೆ ಇಲ್ಲಿ ಅಂತ ಗೊತ್ತಾಗ್ತಿದೆ, ಬಟ್ ಏನಾಗಿದೆ ಅಂತ ಹೇಳಿ ಆತನಿಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹಂಗಾಗಿನೇ ಆ ಡ್ರೈವರ್ ಒಳಗಡೆನೆ ಕೂತಿದ್ದಾನೆ, ಕಾರು ಚಾಲಕ. ಅದಾದ ನಂತರ ಈ ಹಸುಗಳು ಯಾಕೆ ಈ ಕಾರು ಸುತ್ತಮುತ್ತ ಓಡಾಡ್ತಾ ಇದ್ದಾವೆ ಅಂತ ಹೇಳಿ ಅಲ್ಲಿನ ಜನ ಏನಿರ್ತಾರಲ್ಲ, ಮಾರ್ಕೆಟ್ನಲ್ಲಿ ಜನ ಏನಿರ್ತಾರಲ್ಲ, ರಸ್ತೆ ಅಕ್ಕಪಕ್ಕದಲ್ಲಿ, ಅವರೆಲ್ಲರೂ ಬರ್ತಾರೆ ಆ ಕಾರ್ ಬಳಿ. ಅವಾಗ ಏನಪ್ಪ ಈ ಹಸುಗಳು ಹಿಂಗ್ ಓಡಾಡ್ತಾ ಇದಾವಲ್ಲ ಅಂತ ಹೇಳಿ ನೋಡಿ ಆ ಕಾರಿನ ಅಡಿಯಲ್ಲಿ ನೋಡ್ತಾರೆ. ಎಣಕಿ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ, ಒಂದು ಕರು ಸಿಕ್ಕಾಕೊಂಡ್ ಬಿಟ್ಟಿರುತ್ತೆ. ಅಷ್ಟು ದೂರದಿಂದ ಆ ಕಾರು ಆ ಕರುವನ್ನ ಅಂದ್ರೆ ಅದರ ಮೇಲೆ ಹಾಯಿಸ್ಕೊಂಡು ಅಲ್ಲಿಂದಾನೇ ಎಳ್ಕೊಂಡು ಬಂದ್ಬಿಟ್ಟಿರುತ್ತೆ ಆ ಕರುವನ್ನ. ಪಾಪ ಅದಕ್ಕೇನೆ ಅಷ್ಟು ನೋವಿನಿಂದ ಗೋಗರಿತಾ ಹಸುಗಳು ಓಡೋಡಿ ಬಂದು ಆ ಕಾರನ್ನ ಸುತ್ತುವರೆದು ಬಿಡ್ತವೆ. ಅವಾಗ ಗೊತ್ತಾಗುತ್ತೆ ಅಲ್ಲಿನ ಜನರಿಗೆ, ಹಸುವಿನ ಕರು ಸಿಕ್ಕಾಕೊಂಡಿದೆ, ಹಾಗಾಗಿನೇ ಹಸುಗಳು ಇಷ್ಟೊಂದು ಒದ್ದಾಡ್ತಾ ಇದ್ದಾವೆ ಅಂತ ಹೇಳಿ. ಆಗ ತಕ್ಷಣವೇ ಅಲ್ಲಿನ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ, ಆ ಒಂದು ಕಾರನ್ನ ನೀವು ಗಮನಿಸ್ತಾ ಇದ್ದೀರಿ, ಆ ಕಾರನ್ನ ಮೇಲಕ್ಕೆ ಎತ್ತುತ್ತಾರೆ. ಎಲ್ಲರೂ ಸೇರಿ ಆ ಕಾರನ್ನ ಮೇಲಕ್ಕೆ ಎತ್ತುತ್ತಾರೆ. ಎತ್ತಿ ಕೆಳಗಡೆ ಸಿಕ್ಕಾಕೊಂಡು ಬಿದ್ದಿತ್ತಲ್ಲ ಆ ಕರು, ಅದನ್ನ ಹೊರಗಡೆ ತೆಗಿತಾರೆ. ಸ್ವಲ್ಪ ಪೆಟ್ಟಾಗಿದೆ, ಅದಕ್ಕೆ ಕುಂಟುತ್ತಾ ಇದೆ, ನೀವು ಗಮನಿಸಬಹುದು. ಪೆಟ್ಟಾಗಿದೆ, ಒದ್ದಾಡ್ತಾ ಇದೆ, ಆದ್ರೆ ಓಡೋಡ್ತಾ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಭಯ ಪಟ್ಬಿಟ್ಟಿದೆ ಪಾಪ ಕರು, ಓಡ್ ಹೋಗ್ತಾ ಇದೆ. ಅದ್ರ ಹಿಂದಿಂದೆ ಆ ಹಸುಗಳು ಕೂಡ ಹೋಗ್ತವೆ. ಎಂಥ ಘಟನೆ ನೋಡಿ. ನಾನು ಈಗಾಗಲೇ ಹೇಳಿದೆ, ನಾವೆಲ್ಲರೂ ಮನುಷ್ಯರು, ನಮಗೆ ತಿಳುವಳಿಕೆ ಇದೆ. ನಮ್ಮವ್ರಿಗೇನಾದ್ರೂ ತೊಂದರೆ ಆದ್ರೆ, ನೋವಾದ್ರೆ ನಾವು ಅಲ್ಲಿ ಹೋಗ್ತೀವಿ ಗೊತ್ತಾಗಿ. ಆದ್ರೆ ಆ ಹಸುಗಳಿಗೆ ನೋಡಿ, ಅದು ನನ್ನ ಕರು ಅಂತ ಹೇಳಿ ಆ ತಾಯಿ ಹಸು ಓಡಿ ಬರುತ್ತಲ್ಲ. ನಾವು ಈ ಹಸುಗಳ ಕಥೆಗಳನ್ನ ಎಷ್ಟೋ ನೋಡಿದೀವಿ, ಗೋಮಾತೆ ಕಥೆಗಳನ್ನ ನಾವು ಓದಿದ್ದೀವಿ, ಪುಣ್ಯಕೋಟೆ ಕಥೆಯನ್ನ ಓದಿದ್ದೀವಿ.
ಅದರಲ್ಲಿ ಹೆಂಗೆ ಆ ಪುಣ್ಯಕೋಟಿ ಹಸುವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹಸುಗಳು ಬರ್ತಾವೋ ಅದೇ ರೀತಿಯಾಗಿ ಈ ಹಸುಗಳು ಕೂಡ ಆ ಕರುವನ್ನ ರಕ್ಷಣೆ ಮಾಡೋದಕ್ಕೆ ಓಡೋಡ್ ಬರ್ತವೆ. ಎಷ್ಟು ಅದ್ಭುತವಾಗಿದೆ ಈ ಒಂದು ದೃಶ್ಯ, ನಿಜಕ್ಕೂ ಮನ ಕಲುಕುವಂತಿದೆ. ನನಗೆ ನೋಡಿದಾಗ ಶಾಕ್ ಆಗೋಗ್ಬಿಡ್ತು, ಎಷ್ಟು ಬುದ್ಧಿವಂತ ಪ್ರಾಣಿಗಳು ಹಸುಗಳು ಅಂತ. ಅಂದ್ರೆ ನಾವೆಲ್ಲ ಹಸುಗಳನ್ನ ದೇವತೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಷ್ಟಕೋಟಿ ದೇವರುಗಳು ಕೂಡ ಹಸುವಿನಲ್ಲಿ ಇದಾವೆ ಅಂತ ಹೇಳಿ ಹಿಂದೂ ಧರ್ಮ ಪೂಜೆಯನ್ನ ಮಾಡುತ್ತೆ, ಪುನಸ್ಕಾರ ಮಾಡುತ್ತೆ, ನಂಬ್ತೀವಿ ನಾವೆಲ್ಲ. ಆದ್ರೆ ಇಂಥ ಘಟನೆಗಳು ನಾವು ನೋಡ್ಬಿಟ್ಟಾಗ ನಿಜಕ್ಕೂ ಹಸುಗಳು ದೇವರೇ ಅಂತ ಹೇಳಿ ನಾವು ಅನ್ಕೊಳ್ಬಹುದು. CCTVಯಲ್ಲಿ ಸೆರೆಯಾದಂಥ ಒಂದು ದೃಶ್ಯ ಇದು. ಕರುವನ್ನ ಹಸುಗಳು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಂಡ್ವು ಅನ್ನೋದನ್ನ ಗಮನಿಸಿದ್ವಿ. ಕಾರಿನಲ್ಲಿ ಒಳಗಡೆ ಪುಟಾಣಿ ಕರು ಏನು ಸಿಕ್ಕಾಕೊಂಡಿತ್ತಲ್ಲ ಅದು ಬದುಕುಳಿದಿದೆ. ಈಗ ಅಲ್ಲಿನ ಜನಾನೇ ಅದನ್ನ ರಕ್ಷಣೆ ಮಾಡಿ ಅದನ್ನ ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಒಂದು ಮಾಹಿತಿ. ನಿಮಗೇನು ಅನಿಸ್ತು ಈ ಒಂದು ವಿಡಿಯೋವನ್ನ ನೋಡಿ? ನೀವು ಕೂಡ ಕಾಮೆಂಟ್ನ ಮುಖೇನ ತಿಳಿಸಬಹುದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.